ಹಾಯ್ ಫ್ರೆಂಡ್ಸ್, ನಾನು ಮಧು. ಇವತ್ತಿನ ಟಾಪಿಕ್ ಬಂದು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 75 ಟನ್ ಬಂಗಾರನ ಗೋಲ್ಡ್ ಏನಿದೆ ಅದನ್ನು ಸೇಲ್ ಮಾಡಿದ್ದಾರೆ. ಅದನ್ನು ಏನು ವ್ಯಾಲ್ಯೂ ಅದರದ್ದು ಅಂದರೆ 1.14 ಲಕ್ಷ ಕೋಟಿ. ಅಂದರೆ $12 ಬಿಲಿಯನ್ ಲೆವೆಲ್ ಆಗುತ್ತೆ. ಇವಾಗ ಡಾಲರ್ಗಿನ ರೂಪಾಯಿ ವ್ಯಾಲ್ಯೂ ಇಲ್ಲ. ಡಾಲರ್ ಬಂದು ಈ ಪ್ರೆಸೆಂಟು 96 ರುಪೀಸ್ ಇದೆ. ಇನ್ನೇನು 100 ರೀಚ್ ಆಗುತ್ತೆ. ಅದನ್ನು ಸರಿಸಮ ಮಾಡೋದಕ್ಕೆ ಸೇಲ್ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ಯಾವಾಗಲೂ ಆರ್ ಬಿ ಐನಲ್ಲಿ ಲಿಕ್ವಿಡ್ ಕ್ಯಾಶ್ ಅಂದರೆ ಹೇಗಂದರೆ ಯಾವಾಗಲೂ ಚಿನ್ನ ಅವ್ರ ಹತ್ರ ಇದ್ದೇ ಇರುತ್ತೆ. ಇವಾಗ ಪ್ರೆಸೆಂಟ್ ಆರ್ ಬಿ ಐ ಹತ್ರ 880 ಟನ್ನಷ್ಟು ಚಿನ್ನ ಇದೆ. ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಈ ದೇಶಗಳಲ್ಲಿ ಆಪತ್ತು ಅಥವಾ ವಿಪತ್ತು, ದೇಶಗಳ ನಡುವೆ ಯುದ್ಧಗಳಾದಾಗ ಎಮರ್ಜೆನ್ಸಿ ಯೂಸ್ ಮಾಡೋದಕ್ಕೆ ಅಂತ. ಆದರೆ ಇವ್ರೇನು ಮಾಡಿದ್ದಾರೆ, ಇಸ್ರೇಲು ಮತ್ತು ಇರಾನು ಅಥವಾ ಅಮೇರಿಕ ಅಲ್ಲಿ ಯುದ್ಧಗಳು ಮಾಡಿಕೊಂಡ್ರೆ ಇವಾಗ ಪ್ರೆಸೆಂಟು ನೋಡಿ ನಾವಿಲ್ಲಿ ನಮಗಿಲ್ಲಿ ಲಾಸ್ ಆಗ್ತಾಯಿದೆ. ಇವರು ಆರ್ ಬಿ ಐನವ್ರು 100% ಸೇಲ್ ಮಾಡಿದ್ದಾರೆ. ಇದು 100% ದ್ರೋಹ ಇದು. ಆಮೇಲೆ ನೆಕ್ಸ್ಟು ಇವಾಗ ರಾಜೇಶ್ ಎಕ್ಸ್ಪೋರ್ಟ್ ಅನ್ನೋದು ಇದು ಗೋಲ್ಡ್ ರಿಫೈನರಿ ಒಂದು ಕಂಪನಿ. ಅವನು ಕೂಡ ರಾಜೇಶ್ ಮೆಹ್ತಾ, ಅವನು ಕೂಡ ಗುಜರಾತಿ. ಈ ನೀರವ್ ಮೋದಿ ಗುಜರಾತಿ, ಮೆಹುಲ್ ಚೌಕ್ಸಿ ಗುಜರಾತಿ, ಇವರೆಲ್ಲ ಆಲ್ಮೋಸ್ಟ್ ಗುಜರಾತಿಗಳು ಕಳ್ಳ ಕದೀಮರು. ಅವನೇನು ಮಾಡಿದ್ದಾನೆ, ಅವನ ಹತ್ರ ಇರೋದು ನಾರ್ಮಲಾಗಿ ಅಂದರೆ 300 ಕೋಟಿ ದುಡ್ಡು ಅಂತ ಅಂದ್ಕೊಳ್ಳೋಣ. ಅವನೇನು ಮಾಡಿದ್ದಾನೆ, 15.15 ಲಕ್ಷ ಕೋಟಿ ನನ್ನ ಟರ್ನ್ ಓವರ್ ಇದೆ, ನನ್ನ ರೆವಿನ್ಯೂ ಇದೆ ಅಂತ ಹೇಳಿ LIC ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ಈಗ ಜನ ಎಲ್ಲ LICಗೆ ಅಮೌಂಟ್ ಕಟ್ತಾರೆ. ಆ ಅಮೌಂಟ್ನ LIC ಅವ್ರು ಏನು ಮಾಡ್ತಾರೆ, ಬೇರೆ ಈ ಥರ ಶೇರ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇವ್ರದ್ದು ಏನಿದೆ ರಾಜೇಶ್ ಎಕ್ಸ್ಪೋರ್ಟ್, ಅದ್ರ ಮೇಲೆ 10% ಮಾಡಿದ್ದಾರೆ. ಈ ಥರ ಆಗಿ ಅವನು ಎಲ್ಲ ಬೇರೆ ಬೇರೆ ಜನಗಳಿಂದ ಶೇರ್ನ ಹಾಕ್ಸ್ಕೋತಾ ಇದ್ದಾನೆ. ಆದರೆ ಒರಿಜಿನಲಾಗಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನಿದೆ, ಇವ್ರದ್ದು ಕಂಪ್ಲೀಟ್ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿದ್ರೆ ಅವ್ರದ್ದು 300-400 ಕೋಟಿ. ಇದು ಕಂಪನಿ ಆಸ್ತಿ. ಆದರೆ ಕಂಪ್ಲೀಟ್ ರಾಜೇಶ್ ಎಕ್ಸ್ಪೋರ್ಟು ಅದರದ್ದು ಏನಿದೆ ಅಸೆಟ್ ಅಂದರೆ 3,000 ಕೋಟಿ. ನಾರ್ಮಲಾಗಿ ಹೇಳ್ಬೇಕಂದ್ರೆ ಈಗ DK ಶಿವಕುಮಾರ್ ಹತ್ರ 1,500 ಕೋಟಿ ದುಡ್ಡಿದೆ. 2 DK ಶಿವಕುಮಾರ್ಗೆ ಒಬ್ಬ ರಾಜೇಶ್ ಎಕ್ಸ್ಪೋರ್ಟ್ ಸಮ. ಈ ಥರ ಕಂಪ್ಲೀಟು ಫ್ರಾಡು. ಈ ಗುಜರಾತಿಗಳೇ ಇಷ್ಟು. ಮೋದಿ ಅವ್ರನ್ನ ಕೂಡ ಅವ್ರ ಜೊತೆ ಕೂಡ ಫೋಟೋ ತೊಗೊಂಡಿದ್ದಾನೆ. ಆದರೆ ಇದನ್ನು ಕೂಡ ಯಾರೂ ಹೇಳೋದೇ ಇಲ್ಲ. ಆಮೇಲೆ ನೆಕ್ಸ್ಟು ಇನ್ನೊಂದು ಒಳ್ಳೆಯ ವಿಷಯ ಅಂದರೆ ಆ್ಯಕ್ಚುಲಿ ಈ ಕರ್ನಾಟಕ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು FDIನಲ್ಲಿ 2nd ಪ್ಲೇಸ್ನಲ್ಲಿದೆ. ಮುಂಬೈ ಫಸ್ಟ್ ಇದೆ. ಈಗ ಫಾರಿನ್ ಡೆವಲಪ್ಮೆಂಟ್, ಈಗ ಫಾರಿನವ್ರು ಏನು ಈಗ ಇಂಡಿಯಾ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, 1.72 ಲಕ್ಷ ಕೋಟಿ ಮುಂಬೈ ಫಸ್ಟು ಪ್ಲೇಸಲ್ಲಿದೆ. 2nd ಪ್ಲೇಸು ಕರ್ನಾಟಕ. ಅಷ್ಟು ಇನ್ವೆಸ್ಟ್ಮೆಂಟ್ ಹರಿದು ಬರ್ತಾ ಇದೆ. ಬಟ್ ಇವರು GST ಅಮೌಂಟ್ ಏನಾರು ಕೊಟ್ಟು ಡೆವಲಪ್ಮೆಂಟ್ಗಳಿಗೆ ಏನಾರು ದುಡ್ಡುಗಳು ಕೊಟ್ಟು ಬೆಂಗಳೂರು ಇನ್ನೂ ಡೆವಲಪ್ಮೆಂಟ್ ಮಾಡಿದ್ರೆ ನಾವು ನಂಬರ್ 1 ಪ್ಲೇಸಲ್ಲಿ ಇರ್ತೀವಿ. ಈ ಥರ ಆಗಿದೆ ಅಷ್ಟೇ.